ನಾವು ಈ ತರಕಾರಿಗೆ ನವಿಲುಕೋಸು ಅಂತೀವಿ. ನೀವೇನಂತ ಕರಿತೀರಾ ಅಂತ ಹೇಳಿ ನನಗೆ. ಇವತ್ತು ನವಿಲುಕೋಸನ್ನು ಬಳಸ್ಕೊಂಡು ಬಹಳ ರುಚಿಕರವಾದ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಇಲ್ಲಿ 1/4 ಕಪ್ಪಷ್ಟು ತೊಗರಿಬೇಳೆನ ನೆನೆಸಿಟ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ನೆನೆಸ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ ಹೇಳಿ ಅಷ್ಟೇ. ನೀವು ಟೈಮ್ ಇಲ್ಲ ಅಂದರೆ ಹಾಗೆ ಬೇಕಾದರೂ ಬೇಯಿಸ್ಬೋದು. ನೆಂದಿರುವಂತಹ ತೊಗರಿಬೇಳೆನ ಒಂದು ಸಲ ತೊಳೆದು ಕುಕ್ಕರಲ್ಲಿ ತೊಗೊಂಡು ಅದಕ್ಕೆ ಅಗತ್ಯ ಇರೋಷ್ಟು ನೀರು, ಚಿಟಿಕೆ ಅರಿಶಿನ, ಒಂದು 4-5 ಹನಿ ಎಣ್ಣೆನ ಹಾಕಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ನೆನೆಸಿರೋದ್ರಿಂದ ಒಂದು ವಿಸಿಲ್ ಮಾಡಿದೆ ಅಷ್ಟೇ ನಾನು. ಅಷ್ಟೊತ್ತಿಗೆ ಮೆತ್ತಗೆ ಬೆಂದು ಬಿಡುತ್ತೆ. ತೊಗರಿಬೇಳೆ ಬೆಂದಾದಮೇಲೆ ನಂತರ ತರಕಾರಿ ಹಾಕಿ ಬೇಯಿಸಬೇಕು. ನೀವು ನಿಮಗೆ ಸಾಂಬಾರು ಗಟ್ಟಿ ಬೇಕಾ ಅಥವಾ ತೆಳ್ಳಗೆ ಬೇಕಾ ನೋಡಿಕೊಂಡು ತೊಗರಿಬೇಳೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಇಲ್ಲಿ ನೋಡಿ, ನಾನು ನವಿಲುಕೋಸನ್ನು ಹೇಗೆ ಉಪಯೋಗಿಸೋದು ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಮೇಲ್ಗಡೆ ಒಂದು ಸಿಪ್ಪೆ ಇರುತ್ತೆ. ಅದನ್ನು ಈ ರೀತಿ ಸುಲಭವಾಗಿ ಏಳಿಸಿ ತೆಗಿಬೋದು ಅಥವಾ ತೆಗಿಬೇಕು. ಆವಾಗಲೇ ಈ ತರಕಾರಿನ ಉಪಯೋಗಿಸೋದಕ್ಕೆ ಸಾಧ್ಯ. ಇನ್ನು ಈ ನವಿಲುಕೋಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಹಾಗೆ ಬೇಕಾದರೂ ತಿನ್ಬೋದು ಸಿಪ್ಪೆ ತೆಗೆದಾದಮೇಲೆ. ನಾನಿಲ್ಲಿ ಬೇಯಿಸಿರುವಂತಹ ಬೇಳೆಗೆ ಹೆಚ್ಚಿಟ್ಕೊಂಡಿರುವಂತಹ ನವಿಲುಕೋಸು, ಒಂದು ಟೊಮ್ಯಾಟೊ, ರುಚಿಗೆ ತಕ್ಕ ಹಾಗೆ ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಟೊಮೆಟೊ ಹಾಕೋದು ಆಪ್ಷನಲ್ಲು, ನಿಮಗೆ ಬೇಕು ಅನಿಸಿದ್ರೆ ಹಾಕಿ ಅಥವಾ ಜೊತೆಗೆ ಒಂದು ಈರುಳ್ಳಿ ಬೇಕಾದರೂ ಸೇರಿಸ್ಕೊಳ್ಬೋದು. ಆನಂತರ ನಾವು ಒಂದು ಮಸಾಲೆನ ತಯಾರಿಸ್ಕೊಳ್ಬೇಕು. ಅದಕ್ಕೆ ಒಂದು ಬಾಣಲೆನಲ್ಲಿ ಒಂದು 5 ಒಣಮೆಣಸಿನ್ಕಾಯಿ, 1 ಚಮಚ ಉದ್ದಿನಬೇಳೆ, 2 ಚಮಚದಷ್ಟು ಕೊತ್ತಂಬರಿ, ಅರ್ಧ ಚಮಚ ಜೀರಿಗೆ, ಇಷ್ಟು ಪದಾರ್ಥಗಳನ್ನು ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಸಣ್ಣ ಉರಿಯಲ್ಲಿ ಹದವಾಗಿ ಬೇಳೆ ಎಲ್ಲ ಹೊಂಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು. ಎಲ್ಲದನ್ನು ಒಟ್ಟಿಗೆ ಹಾಕಿರೋದ್ರಿಂದ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹದವಾಗಿ ಹುರಿಯೋದು ತುಂಬ ಮುಖ್ಯ ಆಗುತ್ತೆ. ಆನಂತರ ಒಂದು ಮಿಕ್ಸಿ ಜಾರಲ್ಲಿ ಅರ್ಧದಿಂದ 3/4 ಕಪ್ಪಷ್ಟು ಹಸಿ ತೆಂಗಿನ ತುರಿ. ನಾನು ಆಗಲೇ ಹೇಳ್ದಂಗೆ ತೊಗರಿಬೇಳೆನೂ ಅಷ್ಟೇ, ಈ ತೆಂಗಿನ ತುರಿಯೂ ಅಷ್ಟೇ. ನಿಮಗೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿರಲಿ ಅಂತ ಅಂದರೆ ನಾನು ತೋರಿಸಿರೋಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ತೆಳ್ಳಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ, ಹಾಗೇನಾದ್ರು ಇದ್ದರೆ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೂ ನಡೆಯುತ್ತೆ. ತೆಂಗಿನಕಾಯಿನೂ ಅಷ್ಟೇ, ಒಂದು ಅರ್ಧ ಕಪ್ ಹಾಕಿದ್ರೂ ಸಾಕಾಗುತ್ತೆ. ತೆಂಗಿನಕಾಯಿ ಜೊತೆ ಹುರಿದಿರುವಂತಹ ಪದಾರ್ಥಗಳು, ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ. ಅಂದರೆ ನಾನು ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಅದಕ್ಕೆ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿ, ಈಗಾಗಲೇ ಬೇಯಕ್ಕಿಟ್ಟಿದ್ವಲ್ಲ ತರಕಾರಿ, ಅದೆಲ್ಲ ಬೆಂದಿರುತ್ತೆ. ಅದಕ್ಕೆ ಈ ರುಬ್ಬಿರುವಂತಹ ಮಿಶ್ರಣ ಮತ್ತು ನೀರೇನಾದ್ರು ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಮತ್ತು ರುಚಿಗೆ ತಕ್ಕ ಹಾಗೆ ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಟೊಮ್ಯಾಟೊನೂ ಹಾಕಿದ್ದೀನಿ, ಹುಣಸೆ ಹಣ್ಣು ಹಾಕಿದ್ದೀನಿ. ರುಚಿಯನ್ನು ಹೊಂದಿಸ್ಕೊಳ್ಳೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಈ ಸಾಂಬಾರನ್ನು ಬೆಲ್ಲ ಹಾಕದೇನೂ ಮಾಡ್ಬೋದು, ಯಾಕಂದರೆ ನವಿಲುಕೋಸಲ್ಲೇ ಒಂಥರ ಸಿಹಿ ಅಂಶ ಇರುತ್ತೆ. ಹಾಗಾಗಿ ಬೆಲ್ಲ ಹಾಕದೆ ಮಾಡಿದ್ರೂ ಚೆನ್ನಾಗೇ ಆಗುತ್ತೆ. ನಾವು ತರಕಾರಿ ಬೇಯಿಸುವಾಗ 1 ಚಮಚ ಉಪ್ಪು ಹಾಕಿದ್ವಲ್ಲ, ಹಾಗಾಗಿ ಈಗ 1 ಚಮಚ ಉಪ್ಪು ಹಾಕಿ ಮಚ್ಚಿ ಚೆನ್ನಾಗಿ ಕುದಿಸಿ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಆನಂತರ ಒಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಎಣ್ಣೆ, ಒಣಮೆಣಸಿನ್ಕಾಯಿ, ಸಾಸಿವೆ, ಇಂಗು ಮತ್ತು ಕರಿಬೇವನ್ನು ಬಳಸಿದ್ದೀನಿ. ಸಾಧಾರಣ ಮಲೆನಾಡು ಕಡೆ ಮತ್ತು ಈ ಕರಾವಳಿ ಭಾಗದಲ್ಲೆಲ್ಲ ಸಾಂಬಾರು ಅಂದರೆ ಹೀಗೆ ಮಾಡ್ತಾರೆ. ಹುಳಿ ಅಂತ ಕರೀತಾರೆ ಮಲೆನಾಡು ಕಡೆಯಲ್ಲಿ. ತುಂಬ ರುಚಿಯಾಗುತ್ತೆ. ಬಿಸಿ ಅನ್ನದ ಜೊತೆ ಮತ್ತು ರಾಗಿ ಮುದ್ದೆ ಜೊತೆ ಎಲ್ಲ ಬಡಿಸ್ಬೋದು. ನೀವು ಖಂಡಿತ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.